ನಾರ್ಮಲ್ ಕ್ಯಾನ್ಸರ್ ಅಂದರೆ ಗೊತ್ತು, ಅದು ಎಲ್ಲೋ ಒಂದು ಕಡೆ ಟ್ಯೂಮರ್ ಅಂತ. ಬಟ್ ಈ ಬೋನ್ ಕ್ಯಾನ್ಸರ್ ಅಂದರೆ ಏನು ಡಾಕ್ಟರ್? ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಅಂತ ಏನಿದೆ, ಇದಕ್ಕೆ ಕಾರಣ ಪ್ರಪಂಚದಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಪೇಯ್ನ್ 2 to 3 ವೀಕ್ಸ್ ಇದ್ದು ಮಾತ್ರೆ ತೊಗೊಂಡು ಕಡಿಮೆ ಆಗ್ತಾಯಿಲ್ಲ. ಮತ್ತು ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಪೇಷಂಟ್ ಸುಮ್ಮನೆ ಕೂತಿದ್ರೆ ತುಂಬ ಜಾಸ್ತಿ ಪೇಯ್ನ್ ಇರೋದು, ಅಥವಾ ಮಲ್ಕೊಂಡಾಗ ನಿದ್ದೆ ಮಾಡೋಕ್ಕಾಗದಷ್ಟು ಪೇಯ್ನ್ ಬರೋದು. ಸೊ ಈ ಥರ ಇತ್ತಂದರೆ ದಿಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವಾರ್ನಿಂಗ್ ಸೈನ್, ದಟ್ ಇಸ್ ಎ ಪೇಯ್ನ್. ಎಲ್ಲ ಟ್ಯೂಮರ್ಗಳು ಕ್ಯಾನ್ಸರಸ್ ಅಲ್ಲ ಅನ್ನೋದು ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ಬೋನ್ ಟ್ಯೂಮರ್ಗೂ ಹಾಗೇನಾ? ಬೋನ್ ಕ್ಯಾನ್ಸರಲ್ಲಿ ನಾವು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಲಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತಂತಂದರೆ ಅದು ಬರೋ ಚಾನ್ಸಸ್ ವೆರಿ ಹೈ. ಯು ಕ್ಯಾನ್ ಸೇ ಆಲ್ಮೋಸ್ಟ್ 70 to 80%. ಸೊ ಈಗ ಬೋನ್ ಕ್ಯಾನ್ಸರ್ ಅಂತೆಲ್ಲ ಬಂದಾಗ ಈಗ ಹೆಂಗೆ ಗ್ಯಾಂಗ್ರೀನ್ ಅಂತೆಲ್ಲ ಆದರೆ ಯಾವಾಗಲೂ ಕಾಲು ತೆಗಿತಾರ ಅನ್ನೋ ಒಂದು ಡೌಟ್ ಬರುತ್ತೆ. ಆ ಥರ ನೀವು ಬೇರೆ ಹೇಳಿದ್ರಿ ಮಂಡಿ ಹತ್ರನೇ ಜಾಸ್ತಿ ಬರೋದು ಯೂಶಲಿ ಅಂತ. ಸೊ ಡಸ್ ಇಟ್ ಆಲ್ವೇಸ್ ಮೀನ್ ದಟ್ ಕಾಲು ತೆಗಿಬೇಕಾಗತ್ತೆ? ಸಾಫ್ಟ್ ಟಿಶ್ಯೂದು ಮೇನ್ ಪ್ರಾಬ್ಲಮ್ ಏನಂತಂದರೆ ನಮಗೆ ಜನ ಬೇಗ ತೋರಿಸ್ಕೊಳಕ್ಕೆ ಬರೋದಿಲ್ಲ, ಯಾಕೆಂದರೆ ಇದ್ರಲ್ಲಿ ಪೇಯ್ನ್ ಬೇಗ ಬರೋದಿಲ್ಲ. ನಿಮ್ಮ ಥಾಟ್ಸ್ ಏನು ಅಬೌಟ್ ಈ ಚೈನೀಸ್ ಮೆಡಿಕೇಷನ್ ಆಕ್ಯುಪಂಕ್ಚರ್? ಯಾರೋ ಒಬ್ಬರು ಹೇಳಿದ್ರು ಅಥವಾ ಯಾರೋ ಒಬ್ರಿಗೆ ಸರಿ ಆಯಿತು ಅಂತಂದರೆ ಅದನ್ನ ಫಾಲೋ ಮಾಡೋಕ್ಕಾಗೋದಿಲ್ಲ. ಸೈನ್ಸ್ ಅಪ್ರೂವ್ ಆಗಿ ಡಾಕ್ಯುಮೆಂಟ್ ಆಗಿದ್ದರೆ ಮಾತ್ರ ನಾವು ಅದನ್ನ ಫಾಲೋ ಮಾಡುವಂಥದ್ದು. ಸೊ ಇದರಲ್ಲಿ ಯಾವುದಲ್ಲೂ ಆ ಥರ ಡಾಕ್ಯುಮೆಂಟೆಡ್ ಥೆರಪೀಸ್ ಇಲ್ಲ. ಕೀಮೋ ಬಗ್ಗೆ ಸ್ವಲ್ಪ ಜನಗಳಿಗೆ ಎಜುಕೇಟ್ ಮಾಡೋದಾದರೆ ತುಂಬ ತಪ್ಪು ಕಲ್ಪನೆಗಳಿದೆ. ಜನಕ್ಕೆ ಕೀಮೋಥೆರಪಿ ಕೊಟ್ಟ ತಕ್ಷಣ ತಲೆ ಕೂದಲೆಲ್ಲ ಹೋಗ್ಬಿಡುತ್ತೆ, ಪೇಷಂಟ್ ಬಾಡಿಯೆಲ್ಲ ಸುಟ್ಟೋಗ್ಬಿಡುತ್ತೆ, ಅದಾದಮೇಲೆ ಅವರು ರಿಕವರೇ ಆಗೋಕ್ಕಾಗೋದಿಲ್ಲ ಅನ್ನೋದೆಲ್ಲ ನಿಜವಾಗಲೂ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.